ಎಲ್ಲ ಯಾಕೆ ಗಪ್ಪೆ ಆಗಿರಲಿ ಎಲ್ಲರೂ ಹೊಸ ತ್ರೈಲೋಕ್ಯ ಸಂಪದಾ ಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪಂಚಾನನ ತನುದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುನ್. ಆದಿಯಲ್ಲಿ ಶ್ರೀಮದ್ವೀರಶೈವ ಮಹಾಮತ ಸ್ಥಾಪನಾಚಾರ್ಯವರ್ಯರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಎನ್ನ ಆರಾಧ್ಯ ಗುರುಗಳನ್ನು ಧ್ಯಾನಿಸಿ ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ ಅನ್ನುವ ಹಾಗೆ ಈ ಒಂದು ಹಿರೇಬೇನೂರಿನ ನಿಮ್ಮೆಲ್ಲರ ಆರಾಧ್ಯ ದೈವ ಕಲಿಯುಗದ ಪ್ರತ್ಯಕ್ಷ ದೈವನಾಗಿರತಕ್ಕಂಥ ಆ ಶ್ರೀಶೈಲದ ಮಲ್ಲಯ್ಯನೇ ಬಂದು ನಿವಾಸ ಮಾಡಿರ್ತಕ್ಕಂಥ ಕ್ಷೇತ್ರಾದಿ ದೇವತೆ ಆಗಿರ್ತಕ್ಕಂಥ ಭ್ರಮರಾಂಬ ಸಹಿತ ಮಲ್ಲಿಕಾರ್ಜುನನ ಸ್ಮರಣೆ ಮಾಡಿಕೊಂಡು ಕಳಸಾರೋಹಣ ಮತ್ತು ನೂತನ ಭ್ರಮರಾಂಬ ಆದಿಶಕ್ತಿಯ ಒಂದು ಮೂರ್ತಿಯ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಜಾತ್ರೆ ವರ್ಷ ಆಗ್ತದೆ. ಪ್ರತಿ ವರ್ಷದ ಈ ಒಂದು ಜಾತ್ರೆ ಹೇಗೆ ನಡೆದುಕೊಂಡು ಬರ್ತದೆ, ತನ್ನಿಮಿತ್ತವಾಗಿ ಆಧ್ಯಾತ್ಮಿಕ ಪ್ರವಚನವನ್ನು ಪ್ರಸ್ತುತಪಡಿಸಿರುವ ಮಾತೋಶ್ರೀಯವರಾದ ವಿದ್ಯಾ ತಾಯಿಯವರಲ್ಲೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ಸಂಗೀತ ಕಲಾ ಬಳಗವೇ ನಿರೂಪಕರಾಗಿರ್ತಕ್ಕಂಥ ಏನ್ರ ಅವ್ರ ಹೆಸರು ಗುರಣ್ಣ ಜಗು ವಿಜಯಕುಮಾರ್ ಬಿರಾಜ್ದರವರೇ ಹಾಗೂ ಬಹಳ ಭಕ್ತಿಭಾವದಿಂದ ಪ್ರತಿನಿತ್ಯಲೂ ಈ ಪ್ರವಚನ ಕಾರ್ಯಕ್ರಮವನ್ನು ಕೇಳಿಕೊಂಡು ಬರುತ್ತಲಿರುವ ಈ ಗ್ರಾಮದ ಎಲ್ಲ ಸದ್ಭಕ್ತರೇ, ಮಾತೆಯರೇ, ಮುದ್ದು ಮಕ್ಕಳೇ, ಆ ನಿಮ್ಮೆಲ್ಲರ ಅಂತರಂಗದಲ್ಲಿ ಅಡಗಿರುವ ಆ ಪರಮಾತ್ಮನ ಸ್ವರೂಪಕ್ಕೆ ಅನಂತ ನಮನಗಳು. ಏನು ಬೇಸರ ಆಗಿಲ್ಲ ನಿಮಗೆಲ್ಲರಿಗೆ, ನಮ್ಮ ಮಾತೆಯರಿಗೆ, ತಾಯಂದಿರಿಗೆ. ನೀವೆಲ್ಲ ಇಷ್ಟು ಬಂದು ಕೂತೀರಂದ್ರೆ ಇನ್ನೊಂದು 6 ತಾಸು ಹೇಳ್ತೀನಿ, ಗಾಬರಿಯಾಗಿರಿ. ಬಹಳ ಮನಸ್ಸಿಗೆ ಆನಂದ ಆಯಿತು. ಈ ಒಂದು ಗ್ರಾಮ, ಈ ಒಂದು ಬಹಳ ಪುರಾತನವಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಯ್ಯನ ನೋಡಿದ್ರೆ ಬಹಳ ಮನಸ್ಸಿಗೆ ಬಹಳ ಬಂದಿರತಕ್ಕಂಥ ಶಕ್ತಿ, ದಿವ್ಯವಾಗಿರ್ತಕ್ಕಂಥ ಶಕ್ತಿ ಎಲ್ಲಿ ಆದಂದ್ರೆ ನಿಮ್ಮ ಮಲ್ಲಯ್ಯನ ಹತ್ರ ಆದ. ದಿವ್ಯವಾಗಿರ್ತಕ್ಕಂಥ ಶಕ್ತಿ ನಿಮ್ಮ ಮಲ್ಲಯ್ಯನ ಹತ್ರ ಆದ. ನೋಡ್ರಿ, ನೀವೆಲ್ಲ ಎಷ್ಟು ಭಾಗ್ಯವಂತರು, ನೀವೆಲ್ಲ ಎಷ್ಟು ಪುಣ್ಯವಂತರು. ಸ್ವತಃ ಸೊಲ್ಲಾಪುರದ ಶ್ರೀ ಸಿದ್ಧರಾಮ ಎಷ್ಟು ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿ ಕಮರಿ ಕೊಳ್ಳದಾಗ ಹಾರ್ಲಿಕ್ಕೆ ನಿಂತಾಗ ಅವಾಗ ಮಲ್ಲಯ್ಯ ಬಂದು ಕೈ ಹಿಡ್ದಾನ. ನೀವು ಹಂಗೆ ಇಲ್ಲಿ ಯಾರು ಹಂಗೆ ಭಕ್ತಿ ಮಾಡ್ದಿರಿದ್ರೂ ಕಮರಿ ಕೋಳ ಹಾರೋರಲ್ಲಿ ನೀವು ಮತ್ತವ್ರಿಗೆ ಹಾರಿಸೋರಿದ್ರಿ. ಈಗಿನ ಕಲಿಯುಗದಾಗ ಹಂಗೆ ಕಮರಿ ಕೊಳ್ಳಾಗ ಹಾರಿ ಭಕ್ತಿ ಮಾಡೋರು ಯಾರೂ ಇಲ್ಲ. ಆದರೂ ಒಳಗೆ ಹೋಗದ ಒಂದು ತಕ್ಷಣ ನನಗೆ ಬಹಳ ರೋಮಾಂಚನ ಆಯಿತು. ನಿಜವಾಗಲೂ
ಕಲಿಯುಗದ ಪ್ರತ್ಯಕ್ಷ ದೈವ ಅಂದ್ರೆ ಶ್ರೀಶೈಲ ಮಲ್ಲಯ್ಯ. ಆ ಮಲ್ಲಯ್ಯನನ್ನು ನೀವು ಎಷ್ಟು ಭಕ್ತಿಯಿಂದ ನಡೆದುಕೊಳ್ತೀರಿ ಆ ಎಲ್ಲ ಇಷ್ಟಾರ್ಥಗಳು ನಿಮ್ಮ ಮಲ್ಲಯ್ಯ ಕೊಡ್ತಾನೆ. ಅಂಥ ಹೊಂದಿರತಕ್ಕಂಥ ಕ್ಷೇತ್ರ ಈ ಮಲ್ಲಯ್ಯನ ಕ್ಷೇತ್ರ. ಮಲ್ಲಯ್ಯ ಭಾಳ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ಎಲ್ಲ ಬೇರೆ ಬೇರೆ ಕಡೆಯಲ್ಲಿ ಎಲ್ಲಿ ಹೋಗಿದ್ದೀನಿ ನಾನು, ಖರೆ ಅಷ್ಟು ಇಷ್ಟು ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಈ ಒಂದು ಮಲ್ಲಯ್ಯನ ಗುಡಿ ನಾನು ಎಲ್ಲಿ ನೋಡಿಲ್ಲ. ಬಹಳ ಸುಂದರವಾಗಿರ್ತಕ್ಕಂಥ ದೇವಸ್ಥಾನದ ಇದು. ಹಂಗೆ ಇಷ್ಟು ಜನ ನೀವೆಲ್ಲ ತಾಯಂದರು ಇಷ್ಟೆಲ್ಲ ಹೊಂದಿರತಕ್ಕಂಥ ಕೇಳ್ತಕ್ಕಂಥ ಭಕ್ತರು ನೀವೆಲ್ಲ ಬಂದಿರಲ್ಲ. ಹಿಂಗೆ ಕೇಳೋ ಜನ ಇದ್ರೆ ಭಾಳ ಹೇಳ್ತಕ್ಕಂಥ ಮನಸ್ಸಿಗೆ ಭಾಳ ಆನಂದ ಆಗ್ತದೆ, ಇನ್ನೂ ಹೇಳಬೇಕು ಅನ್ನಿಸ್ತದೆ. ಆದರೆ ಒಂದೊಂದು ಕಡೆ 9 ಆಯ್ತಂದ್ರೆ ಮನೆ ಒಂದು 3 ಬಾಗಿಲು ಏನ್ರಿ ಮತ್ತೇನೇ ಇರ್ತಾವಲ್ಲ, ಎಲ್ಲ ಬೇರೆ ಬೇರೆ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳೆಲ್ಲ ಅದ್ರ ಮುಂದೆ ಕೂತಿರ್ತಾರೆ, ಈ ಕಡೆ ಎಲ್ಲ ಮತ್ತು ಆ ಕಡೆ. ನೀವೆಲ್ಲರೂ ಇಷ್ಟು ತಾಯಂದರೆಲ್ಲ ಬಂದಿರಂದ್ರೆ ನಿಮ್ಮಲ್ಲಿ ಭಕ್ತಿಯ ಭಾಳ ಭಾಳ ಹೊಂದಿರತಕ್ಕಂಥ ಭಕ್ತವಂತರು, ನೀವು ಶ್ರೇಷ್ಠರಿದ್ದೀರಿ. ಇಲ್ಲಿವರೆಗೆ ಎಲ್ಲ ಮಾತೋಶ್ರೀ ಅವರು ಹೇಳಿರ, ನಮ್ಮ ಮಾಮಾರು ಹೇಳಿದ್ದಾರೆ. ಇವ್ರನ್ನ ಮಾಮಾರಾಗಬೇಕು. ಎಲ್ಲ ಗುರು ಅಂತಕ್ಕಂಥ ವರ್ಣನೆಯನ್ನು ಮಾಡಿಕೊಂಡು ಬಂದರು. ಅವಾಚ್ಯಾತ್ಮ ಸ್ವರೂಪಾಯ ಶಿವಭಾವ ಪ್ರದಾಯಿನೇ ನಮಸ್ಸದ್ಗುರುನಾಥಾಯ ಶಟಸ್ಥಳ ಬ್ರಹ್ಮಮೂರ್ತಯೇ ಅಂಥೇಳಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳಿಕೊಂಡು ಬರ್ತಾರೆ. ಹಾಗೆ ಇವೆಲ್ಲ ಉದಾಹರಣೆ ಕೊಟ್ಟರು. ಒಂದು ಗೋವು ಅದ, ಒಂದು ಹಸು ಅದ, ಒಂದು ಆಕಳದ ನಿಮ್ಮ ಮನೆಯಲ್ಲಿ. ಆ ಆಕಳ ಆ ಹಸುವಿನಲ್ಲಿ ಹಾಲಿದೆ, ನೀವೆಲ್ಲ ಹಾಲು ಕರಿತೀರಿ ದಿನಾಲು. ಆ ಹಸುವಿನ ಮೈಯ ತುಂಬೆಲ್ಲ ಹೌದಾ ಹಾಲಿದೆ. ಹಾಲನ್ನು ಕೆಚ್ಚಲಲ್ಲಿ ಹಾಲು ಬರುತ್ತೆ. ಆ ಇರ್ತಕ್ಕಂಥ ಹಾಲನ್ನು ನೀವು ಹಾಲನ್ನು ಕರಿಬೇಕಾದ್ರೆ ನೀವೆಲ್ಲ ಹಂಗೆ ಆ ಹಸುವಿನ ಕೆಳಗಡೆ ಕುಳಿತುಕೊಂಡು ಆ ಮೈ ನೇವರಿಸಿ ಆ ಮುಂದಿರ್ತಕ್ಕಂಥ ಎಲ್ಲ ಹುಲ್ಲನ್ನು ತಿನ್ನಿಸಿ ಅದು ಕೆಚ್ಚಲನ್ನು ಬಿಟ್ಟಾಗ ಹಾಲನ್ನು ಕರಿತೀರಿ, ಹೌದಾ? ಹಾಲನ್ನು ಕರ್ಕೋತೀರಿ. ಹಂಗೆ ಆಕಳ ಮೈ ತುಂಬೆಲ್ಲ ಹಾಲು ಇದೆ ಅಂಥೇಳಿ ಯಾರಾದರೂ ಹೋಗಿ ಆ ಆಕಳ ಮೈ ಮೇಲೆ ಕೂತ್ರ ಅದ್ರ ಕೊಂಬು ಹಿಡಿದು ಜಿಗ್ದಾಡಿದ್ರೆ ಹಾಲು ಹಿಂಡ್ತದನು? ಹಾಲು ಹಿಂಡೋದಿಲ್ಲ. ಹಸುವಿನ ದೇಹದಲ್ಲಿ ಎಲ್ಲ ಕಡೆ ಬಂದಿರತಕ್ಕಂಥ ಹಾಲು ಕೊಡ್ತಕ್ಕಂಥ ಎಲ್ಲ ಇದ್ದರೂ ಕೂಡ ಹೇಗೆ ಹಸುವಿನ ಕೆಳಗಡೆ ನೀವು ಹೋಗಿ ಕುಳಿತುಕೊಂಡಾಗ ಆ ಕೆಚ್ಚಲು ಬಿಟ್ಟಾಗ ಹಾಲು ನೀವು ಹೇಗೆ ಕರೆದುಕೊಳ್ತೀರಿ, ಅದೇ ರೀತಿಯಾಗಿ ಭಗವಂತ ಸರ್ವತ್ರ ಅದನವ. ಭಗವಂತ ಇರಲಾರ್ದು ಇರತಕ್ಕಂಥ ಸ್ಥಳನೇ ಇಲ್ಲ ಜಗತ್ತಿನಲ್ಲಿ. ಸರ್ವಂ ಶಿವಮಯಂ ಸರ್ವಂ ಬ್ರಹ್ಮಮಯಂ. ಆದರೆ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನನ್ನು, ನಿರಂಜನ ಆಗಿರ್ತಕ್ಕಂಥ ಪರಮಾತ್ಮನನ್ನು ಅರಿಬೇಕಾದ್ರೆ ನಾವೆಲ್ಲ ಏನು ಮಾಡ್ಬೇಕ್ರಿ? ಮೊದಲ ಸಾಕಾರವಾಗಿರ್ತಕ್ಕಂಥ ಆ ದೈವವನ್ನು, ಸಾಕಾರವಾಗಿರ್ತಕ್ಕಂಥ ವಿಗ್ರಹವನ್ನು ನಾವು ಭಕ್ತಿಯನ್ನು ಮಾಡ್ತಾ 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 ಹೋದಾಗ ನಿರಾಕಾರವಾಗಿರ್ತಕ್ಕಂಥ ಆ ಪರಮಾತ್ಮನನ್ನು ನಾವು ಅರಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಬೇನೂರಿಗಿನೋ, ಬೇನೂರು ಅಂತಕ್ಕಂಥ ಊರು ಆದ, ಎಷ್ಟೋ ದೂರದಲ್ಲಿ ನಾವು ವಿದ್ಯಾಭ್ಯಾಸದ ಇದ್ದಾಗ ಈ ಬೇನೂರಿಗೆ ಬರಬೇಕಂದ್ರೆ ಇದು ಊರು ಕಾಣ್ತಾ ನಮ್ಗೆ ಕಾಣೋದಿಲ್ಲ. ಆದ್ರೆ ನಾವೆಲ್ಲ ಹೇಗೆ ಬಂದೆವು? ಭಾಳ ದೂರ ಇದ್ದಿರ್ತಕ್ಕಂಥವ್ರೆಲ್ಲ ಹೆಂಗೆ ಬಂದರು? ಹಾದಿಯಿಂದಲೇ ಬಂದರು, ಒಂದು ಮೋಟ್ರ ಗಾಡಿ ಒಳಗೆ ಬಂದರು. ಹೇಗೆ ಬರಲಿ,
ಗಮ್ಯವಾಗಿರ್ತಕ್ಕಂಥ ಈ ಊರಿಗೆ ಬರಬೇಕಂದ್ರೆ ಇದು ಮೊದಲು ಊರು ಕಾಣೋದಿಲ್ಲ. ಆದರೆ ಸಾಕಾರ ಅಂತಕ್ಕಂಥ ದಾರಿಯಿಂದ, ಮೋಟ್ರ್ ಸೈಕಲ್ದಿಂದ, ಸಾಕಾರವಾಗಿರ್ತಕ್ಕಂಥ ಯಾವುದೇ ಒಂದು ವಾಹನದಿಂದ ಇಲ್ಲಿಗೆ ಬಂದು ನೀವು ಹ್ಯಾಂಗೆ ತಲುಪಿ ದರ್ಶನ ತಗೋತಿರಲ್ಲ, ಅದೇ ರೀತಿಯಾಗಿ ಪರಮಾತ್ಮ ಅಂತಕ್ಕಂಥವ ಸರ್ವಮಯವಾಗಿರ್ತಕ್ಕಂಥ ಪರಮಾತ್ಮನನ್ನು ಅರಿಬೇಕಾದ್ರೆ ಮೊದಲು ನಾವೇನು ಮಾಡಬೇಕು? ಸದ್ಗುರು ಅಂತಕ್ಕಂಥ ಗುರುವಿನನ್ನು ನೀವು ಮೊದಲು ಕಾಲನ್ನು ಹಿಡ್ಕೊಂಡ್ರಿ ಅಂದ್ರೆ ಕಾಣದೇ ಇರ್ತಕ್ಕಂಥ ದೇವರನ್ನು ಯಾವ ತೋರಿಸ್ತಾನಂದ್ರೆ ಗುರು ತೋರಿಸ್ತಾನ. ನಾ ಹೇಳೋದು ತಿಳಿತಿಲ್ಲ ನಿಮ್ಗೆ? ತಿಳಿತಾ ಇದಲ್ಲ? ಕಾಣದೇ ಇರ್ತಕ್ಕಂಥ ಪರಮಾತ್ಮನನ್ನು ನೀನು ನೋಡಬೇಕು ಅಂದ್ರೆ ಕಾಣತಕ್ಕಂಥ ಗುರುಗಳನ್ನು ಮೊದಲು ನೀನು ಪದವನ್ನು ಹಿಡಿಬೇಕು, ಪಾದವನ್ನು ಹಿಡಿಬೇಕು. ಹಿಡಿದಾಗ ನೀವೆಲ್ಲ ಹಾಲಿನಾಗ ತುಪ್ಪ ಆದ, ಹೌದಾ? ಆ ಹಾಲುಗಳು ಇರ್ತಕ್ಕಂಥ ತುಪ್ಪವನ್ನು ನೀವು ತೆಗಿಬೇಕಂದ್ರೆ ಏನು ಮಾಡಬೇಕು? ಒಮ್ಮೆ ಹಾಲು ಕಾಸನ ತುಪ್ಪ ಬಂದ್ಬಿಡ್ತದ? ಬರಲ್ಲ. ಅದಕ್ಕೆಲ್ಲ ಹೇಗೆ ಸಂಸ್ಕಾರ ಕೊಟ್ಟು ಸಮ್ಯಕ್ ಕ್ರಿಯತೆ ಇತಿ ಸಂಸ್ಕಾರ, ಸಮ್ಯಕ್ ಅದನ್ನು ಕ್ರಿಯೆಗಳೆಲ್ಲ ಮಾಡಿಕೊಂಡು ಹೋಗಿ ನಂತರ ನೀವು ಬೆಣ್ಣೆ ತೆಗೆದು ಅದನ್ನೆಲ್ಲ ಮತಿಸಿದಾಗ ಹೇಗೆ ತುಪ್ಪ ಅಂತಕ್ಕಂಥ ಬರ್ತದಲ್ಲ, ಹಂಗೆ ನಮ್ಮ ಒಂದಿರತಕ್ಕಂಥ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲು ಶಿವಪಥವ ನರಿದೊಡೆ ಗುರುಪಥವೇ ಮೊದಲು. ಶಿವಪಥವ ನರಿದೊಡೆ ಗುರುಪಥವೇ ಮೊದಲು. ಆ ಶಿವಪಥಕ್ಕೆ ನೀವು ಹೋಗಬೇಕು ಅಂದ್ರೆ ಮೊದಲು ಗುರುಪಥಕ್ಕೆ ಬರಬೇಕು, ಗುರುವಿನ ಚರಣಗಳನ್ನು ಹಿಡಿದುಕೊಳ್ಳಬೇಕು. ಬಂಗಾರದ ವಸ್ತುಗಳನ್ನ ಮಾಡಬೇಕಾದ್ರೆ ಮೊದಲು ಏನು ಬೇಕು? ಬಂಗಾರ ಬೇಕಲ್ರಿ? ನೀವೆಲ್ಲ ಬಂಗಾರದ ಆಭರಣಗಳೆಲ್ಲ ಹೆಣ್ಮಕ್ಳು ಮಾಡ್ಕೋತೀರಿ. ಆ ಬಂಗಾರದ ಆಭರಣ ಮಾಡ್ಕೋಬೇಕಂದ್ರೆ ಮೊದಲು ಬಂಗಾರ ಬೇಕು. ಬಂಗಾರ ಇಲ್ಲಾಂದ್ರೆ ಆಭರಣಗಳು ಹೆಂಗಾಗ್ತವ? ನೀವು ಉಂಗುರರೇ ಮಾಡ್ಕೋರಿ, ಲಾಕೆಟ್ರೇ ಮಾಡ್ಕೋರಿ, ಕೈಯಾಗ ಬ್ರಾಸ್ಲೆಟ್ರೇ ಮಾಡಿರಿ, ಏನೆಲ್ಲ ಮಾಡಿದರೂ ಕೂಡ ಮೊದಲು ಬಂಗಾರ ಬೇಕು. ಆ ಬಂಗಾರವನ್ನು ನೀವು ಹಿಡ್ಕೊಂಡ್ರಿ ಅಂದರೆ ಉಳಿದಿರ್ತಕ್ಕಂಥ ಎಲ್ಲ ವಸ್ತುಗಳು ಆ ಬಂಗಾರದಿಂದ ಆಗ್ತವ. ಹಾಗೆ ಇವತ್ತು ಆ ನಿರಾಮಯನಾಗಿರ್ತಕ್ಕಂಥ ಪರಮಾತ್ಮನನ್ನು, ಶಿವನನ್ನು ನೀವು ಕಾಣಬೇಕಂದ್ರೆ ಮೊದಲು ಇಲ್ಲಿವರೆಗೆ ಹೇಳ್ಕೊಂಬಂದರು ಸದ್ಗುರುವಿನಿರ್ತಕ್ಕಂಥ ಚರಣವನ್ನು, ಅವನ ಸೇವೆಯನ್ನು ನೀವು ಮಾಡಿದೆ ಅಂದ್ರೆ ಯಾವ ಜಗತ್ತಿನ ಎಲ್ಲ ಕಡೆ ತುಂಬಿನಲ್ಲ ಪರಮಾತ್ಮ ಅವನಿಗೆ ತೋರಿಸ್ತಾನ, ಸದ್ಗುರು ಅವನಿಗೆ ತೋರಿಸ್ತಾನ. ಕಬೀರದಾಸ ಹೇಳ್ದ, ಗುರು ಮತ್ತು ಒಂದಿರ್ತಕ್ಕಂಥ ಪರಮಾತ್ಮ ಇಬ್ಬರು ಎದುರುಗಡೆ ಬಂದು ನಿಂತಾರ. ಗುರು ಮತ್ತು ಪರಮಾತ್ಮ ಇಬ್ಬರು ಎದುರುಗಡೆ ಬಂದು ನಿತ್ರ ನೀ ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೀಯ ಅಂತ ಕೇಳಿದಾಗ ಏನು ಹೇಳ್ತಾನ ಕಬೀರದಾಸ? ಏನು ಹೇಳ್ತಾನ್ರಿ? ನಿನ್ನನ್ನು ತೋರಿಸಿರ್ತಕ್ಕಂಥ ಸದ್ಗುರುವಿನ ಚರಣಗಳನ್ನು ಮೊದಲು ನಮಸ್ಕಾರ ಮಾಡ್ತೀನಿ ನಾನು, ಆಮೇಲೆ ಪರಮಾತ್ಮ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಆ ಕಬೀರದಾಸ ಆ ಗುರುವಿನ ಹೊಂದಿರತಕ್ಕಂಥ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಹಾಗೆ ಇತಿಹಾಸದಲ್ಲಿ ನಾವೆಲ್ಲ ತಿಳ್ಕೊಳ್ಬೇಕು. ಸಿದ್ಧಾರೂಢರು ಹೇಳಿದ್ರು, ಶ್ರೀ ಗುರು ಸಿದ್ಧಾರೂಢರಾಗಲಿ, ಕಡ್ಕೋಳ ಮಡಿವಾಳಪ್ಪ ಆಗಲಿ, ಕಲಬುರಗಿ ಶರಣ ಆಗಲಿ, ಅಕ್ಕ ಮಹಾದೇವಿ ಆಗಲಿ, ಇವೆಲ್ಲ ಶರಣರು ಮೊದಲು ಇವರೆಲ್ಲ ಶರಣರು ಆಗ್ಯಾರಲ್ಲ, ಇವೆಲ್ಲ ಶಿವಶರಣರಿಗೆ ಹಿಂದೆ ಒಬ್ಬರು ಗುರು ಇದ್ದ. ಆ ಗುರುಗಳ ಸೇವೆಯನ್ನು ಮಾಡಿ ಗುರುವಿನ ಹೊಂದಿರತಕ್ಕಂಥ ಅಂತಃಕರಣದ ಆಶೀರ್ವಾದವನ್ನು ಪಡೆದುಕೊಂಡು ಅವರೆಲ್ಲರೂ ಕೂಡ ಶರಣರಾದರು. ಶರಣ ಬಸವ, ಕಲಬುರಗಿ ಶರಣ ಬಸವ ಮಹಾನ್ ಹೊಂದಿರತಕ್ಕಂಥ ಶರಣ. ಅಂಥ ಶರಣ ಅವ ಶರಣ ಆಗ್ಬೇಕಂದ್ರೆ ಉಜ್ಜಯಿನಿ ಪೀಠದ ಶಾಖಾ ಮಠವಾಗಿರ್ತಕ್ಕಂಥ ಕಲಕೇರಿ ಮರುಳಾರಾಧ್ಯ ಶಿವಾಚಾರ್ಯರು, ಮರುಳಾರಾಧ್ಯರ ಹೊಂದಿರತಕ್ಕಂಥ ಶಿವಾಚಾರ್ಯರಿಂದ ದೀಕ್ಷೆಯನ್ನು ಪಡೆದುಕೊಂಡು, ಶಿವದೀಕ್ಷೆಯನ್ನು ಪಡೆದುಕೊಂಡು ತಥಾಕಥಿತವಾಗಿರ್ತಕ್ಕಂಥ ಸೇವಾದಿಗಳನ್ನು ಮಾಡಿ
ಆ ಶರಣ ಬಸಪ್ಪ ಅಂತ ಹೊಂದಿರತಕ್ಕಂಥ ಶರಣ ಬಸವನಾದ ಕಲಕೇರಿ ಮರಳಾರದ್ದಿ ಶಿವಾಚಾರ್ಯರಿಂದ. ಅವಾಗ ಶರಣ ಬಸವ ತನ್ನ ಹೊಂದಿರತಕ್ಕಂಥ ಮೋಕ್ಷದ ಸಮಯದಲ್ಲಿ, ನೀವೆಲ್ಲ ಕಲಬುರಗಿ ಹೋಗಿರಿ, ಶರಣ ಬಸಪ್ಪನ ಭಾವಚಿತ್ರವನ್ನು ನೋಡಿರಿ. ಆ ಭಾವಚಿತ್ರದಲ್ಲಿ ಇಬ್ಬರು ಅದರ, ಹೌದಾ, 2 ಫೋಟೋ ಅದಾವ. ಅವಾಗ ಶರಣ ಬಸಪ್ಪನ ಹೊಂದಿರತಕ್ಕಂಥ ಪೂಜೆ ಭಕ್ತಾದಿಗಳು ಮಾಡಬೇಕಂತ ಅಪೇಕ್ಷೆ ಪಟ್ಟವನ ಗದ್ದಿಗೆಯನ್ನು ಮಾಡಿದಾಗ ಶರಣ ಬಸಪ್ಪ ಹೇಳ್ತಾನ, ನಾನು ಹೊಂದಿರತಕ್ಕಂಥ ಒಬ್ಬ ತುಚ್ಛ ಮಾನವ ಆಗಿರ್ಬೇಕು, ಇಂಥ ಹೊಂದಿರತಕ್ಕಂಥ ಶರಣತ್ವಕ್ಕೆ ಹೋಗ್ಬೇಕಂದ್ರೆ ನನಗೆ ಕಾರಣರಾಗಿರ್ತಕ್ಕಂಥ ಮರುಳಾರಾಧ್ಯರನ್ನ ನನ್ನ ಗುರುಗಳ ಮೊದಲು ನಾನು ಮಗ್ಗಲಿಕ್ಕೆ ಇಟ್ಕೋತೀನಿ, ಆಮೇಲೆ ನನ್ನ ಪೂಜೆ ಆಗಲಿ ಅಂತೇಳಿ ಆ ಗುರುಗಳ ದೀಕ್ಷೆ ಕೊಟ್ಟಿರ್ತಕ್ಕಂಥ ಕಲಕೇರಿ ಮರಳಾರದ್ದಿ ಶಿವಾಚಾರ್ಯರನ್ನ ಮಗ್ಗಲಕ್ಕೆ ಗುರುಗಳನ್ನು ಕುಂಡ್ರಿಸ್ಕೊಂಡು ಮೊದಲು ಗುರುವಿನ ಪೂಜೆ ಆಗ್ತದ, ಆಮೇಲೆ ಶರಣ ಬಸಪ್ಪನ ಪೂಜೆ ನಡೀತದ. ಅಂಥ ದೊಡ್ಡ ಶರಣ ಬಸಪ್ಪ ಎಲ್ಲ ಹೊಂದಿರತಕ್ಕಂಥ ಬೇಡಿದವರಿಗೆ ಬೇಡಿದನ ಕೊಡ್ತಕ್ಕಂಥ ಶರಣ ಬಸವ ಆದ, ಶರಣಾದ, ಸಂತ ಆದ. ಅಷ್ಟೆಲ್ಲ ಆದರೂ ಕೂಡ ಅವ ಹೇಳ್ದ, ಇದೆಲ್ಲ ನಂದಲ್ಲ, ನನ್ನ ಗುರುಗೆ ನನಗೆ ದೀಕ್ಷೆ ಕೊಟ್ಟು ಈ ಹೊಂದಿರತಕ್ಕಂಥ ಮಾಂಸಪಿಂಡವಾಗಿರ್ತಕ್ಕಂಥ ಶರೀರ, ಮಾಂಸಪಿಂಡ ಇದು, ಈ ಮಾಂಸಪಿಂಡ ಹೊಂದಿರತಕ್ಕಂಥ ಶರೀರ ಇದನ್ನು ತೊಡೆದು ಹರಜನ್ಮ ಮಾಡ್ತಾನ, ಮಂತ್ರಪಿಂಡ ಮಾಡ್ತಾನ. ಅವಾಗ ನಾನು ಇಂಥ ಶರಣ ಹೊಂದಿರತಕ್ಕಂಥ ತತ್ವಕ್ಕೆ ಏರಿನ ಹೊರತು ನನ್ನ ಗುರು ಇಲ್ಲದೆ ಇದೇನು ಸಾಧ್ಯ ಆಗ್ತದ. ಆದ್ದರಿಂದ ಮೊದಲು ನನ್ನ ಒಂದು ಗುರುಗಳಿಗೆ ಈ ಪೂಜೆ ಸಲ್ಲಬೇಕು. ಬಹುಜನ್ಮ ಕೃತೈಹಿ ಪುಣ್ಯೈಹಿ ಪ್ರಕ್ಷಿಣೆ ಪಾಪ ಪಂಜರೆ ಶುದ್ಧಾಂತ ಕರ್ಣೋ ದೇಹಿ ಪಿಂಡ ಶಬ್ದೇನ ಗೀಯತೆ. ಸಿದ್ಧಾಂತ ಶಿಖಾಮಣಿ ಹೇಳ್ಕೊಂಡು ಬರ್ತಾರ, ಬಹು ಜನ್ಮಗಳು ಕಳೆದ ನಂತರ, ಭಾಳ ಜನ್ಮಗಳು ಕಳೆದ ಮನುಷ್ಯ ಶುದ್ಧಾಂತ ಕರ್ಣನಾಗಿ ಈ ಮನುಷ್ಯ ಅಂತಕ್ಕಂಥ ಪಿಂಡ ಅಂತಕ್ಕಂಥ ಶರೀರಕ್ಕೆ ಬರ್ತಾನ. ಶರೀರಕ್ಕೆ ಬಂದು ಸದ್ಗುರುಗಳಿಂದ ದೀಕ್ಷೆಯನ್ನು ಪಡ್ಕೋತಾನ. ಆದ್ದರಿಂದಲೇ ನಮ್ಮ ಧರ್ಮ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ನಮ್ಮ ವೀರಶೈವ ಧರ್ಮ ಇದು. ಆದಿ ಅನಾದಿ ಕಾಲದಿಂದ ಜಗದ್ಗುರು ಪಂಚಾಚಾರ್ಯರು ಇದನ್ನೆಲ್ಲ ಸ್ಥಾಪನೆ ಮಾಡಿ ಅದರೊಳಗೆ ಎಲ್ಲ ಒಂದು ಸಂಸ್ಕಾರಗಳನ್ನು ಹೇಳಿಕೊಂಡು ಬಂದರು. ನೀವೆಲ್ಲ ನೋಡ್ತೀರಿ, ಈ ಪ್ರಾಪಂಚಿಕರಲ್ಲಿ ನೀವೆಲ್ಲ 21 ಸಂಸ್ಕಾರಗಳನ್ನು ಮನುಷ್ಯನಿಗೆ ಹೇಳಿದ್ದಾರೆ. ಆದರೆ ಇವತ್ತು ಆ 21ರಲ್ಲಿ 16 ಸಂಸ್ಕಾರಗಳು ಮನುಷ್ಯನಿಗೆ ಬಹಳ ಮುಖ್ಯ. ಸಂಸ್ಕಾರ ಅಂತಂದ್ರೆ ಭಾಳ ನೀವು ತಲೆ ಕೆಡಿಸ್ಕೊಳ್ತೀರ. ಅಂದ್ರೆ ಈಗ ನೀವೆಲ್ಲ ರೊಟ್ಟಿನ ಮಾಡ್ತಿರಲ್ಲ, ರೊಟ್ಟಿ ಮಾಡ್ತೀರಿ. ಆ ರೊಟ್ಟಿ ಮಾಡ್ಕೊಂತ ಪೂರ್ವದಲ್ಲಿ ಹೊಲದಾಗ ನೀವು ಜ್ವಾಳವನ್ನು ಬೆಳಿತಿರಲ್ಲ, ಜ್ವಾಳ ಬೆಳಿತೀರಿ. ಮತ್ತು ಜ್ವಾಳ ಹಾಗೆ ತಂದ ಮತ್ತು ಅದ್ರೊಳಗೆ ಇರ್ತಲ್ಲ, ಜ್ವಾಳ ಹಾಗೆ ಉಳ್ಳಕ್ಕೆ ಬಂದದ. ಆ ಜ್ವಾಳ ಬೆಳೆದಿರಿ ತಂದು ಹಾಗೆ ಅದನ್ನು ಕುಟ್ಕೊಂಡು ಉಳ್ಳಕ್ಕೆ ಬಂದದ. ಹೇಗೆ ಜ್ವಾಳ ಬೆಳೆದ ನಂತರ ನೀವೆಲ್ಲ ಅದನ್ನು ತಂದು ಒಯ್ದು ಗಿರಣಿಗೆ ಹಾಕ್ತೀರಿ, ಹಿಟ್ಟು ಆಗ್ತದ. ಹಿಟ್ಟನ್ನು ಮತ್ತೆ ನೀರ ಅದನ್ನೆಲ್ಲ ಹಾಕಿ ಕಲಿಸ್ತೀರಿ, ಸಂಸ್ಕಾರ ಕೊಡ್ತೀರಿ. ಆ ಹಿಟ್ಟ ನಾದಿ ಎಲ್ಲ ಮಾಡಿ ರೊಟ್ಟಿಯನ್ನು ಮಾಡ್ತೀರಿ. ರೊಟ್ಟಿಯನ್ನು ಮಾಡಿ ಮತ್ತೆಲ್ಲ ರೊಟ್ಟಿ ಮಾಡಿದ ತಕ್ಷಣ ನೀವೇ ಊಟ ಮಾಡಿಬಿಡ್ತೀರನು? ಹಿಂದಿನ ಹಿರಿಯರು ಒಂದಿರ್ತಕ್ಕಂಥ ಎಲ್ಲ ನಿಮ್ಮ ಗ್ರಾಮದಲ್ಲಿ ಗೊತ್ತದ. ಎಲ್ಲ ತಾಯಂದ್ರೆ ಏನು ಮಾಡ್ತೀರಿ? ಆ ಮಾಡಿರ್ತಕ್ಕಂಥ ರೊಟ್ಟಿ ಒಂದು ಆಕಳಿಗೆ, ಒಂದು ಗೋಮಾತೆಗೆ, ಒಂದು ಚಿಬಿಟಿ ಗೋಮಾತೆ ಕೊಡ್ತೀರಿ. ಇಲ್ಲ ಅಂದ್ರೆ ಮಠ ಇದ್ರೆ ಒಂದು ಮಠಕ್ಕೆ ಕೊಟ್ಟು ಕಳಿಸ್ತೀರಿ. ಪ್ರಸಾದ ತಿಳ್ಕೊಂಡು ಆ ಒಂದು ನಿಮ್ಮ ಮನೆ ದೇವರಿಗೆ ನೈವೇದ್ಯ ಹಿಡಿತೀರಿ. ನೈವೇದ್ಯ ಅಂತ ಹೇಳಿ ಅದು ಪೂರ್ವದಲ್ಲಿ ಆ ಒಲಿಗೆ ಪೂಜೆ ಮಾಡ್ತೀರಿ. ಹೀಗೆ ಈ ರೀತಿ ಒಂದಿರ್ತಕ್ಕಂಥ ಎಲ್ಲ ಸಂಸ್ಕಾರಗಳು ಮಾಡಿ ಕೊನೆಗೆ ಪ್ರಸಾದ ಅಂತಕ್ಕಂಥ ಭಾವದಿಂದ ಆ ರೊಟ್ಟಿಯನ್ನು ನೀವೆಲ್ಲರೂ ಊಟ ಮಾಡ್ತೀರಿ. ಇದು ಪ್ರಸಾದಸ್ತು ಪ್ರಸನ್ನಃ, ಇದು ಸಂಸ್ಕಾರ ಹೇಳಿಕೊಡ್ತದ ನಮ್ಮ ಧರ್ಮದಲ್ಲಿ. ಹೇಗೆ ಒಂದು ಜ್ವಾಳ ಸಂಸ್ಕಾರ ಕೊಡ್ತಾ ಅದನ್ನೆಲ್ಲ ಹಿಟ್ಟಾಗ್ತದ, ರೊಟ್ಟಿ ಆಗ್ತದ, ಎಲ್ಲ ಆದರೂ ಕೂಡ ಕೊನೆಗೆ
ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನು ಅವನಿಗೆ ಮತ್ತೆ ಅರ್ಪಣೆ ಮಾಡಿ ಅದನ್ನು ನೈವೇದ್ಯದಿಂದ ಅದಕ್ಕೆ ಅರ್ಪಣೆ ಮಾಡಿ ನಾವು ತಗೋಬೇಕಂತ ತಿಳ್ಕೊಂಡು ನೀವೆಲ್ಲ ಏನು ಮಾಡ್ತೀರಂದ್ರೆ ಆ ಒಂದು ರೊಟ್ಟಿಯನ್ನು ಗೋಮಾತೆಗಾಗಲಿ ಭಗವಂತನಿಗಾಗಲಿ ಅರ್ಪಣೆ ಮಾಡಿ ಆ ಪ್ರಸಾದ ಅಂತ ತಿಳ್ಕೊಂಡು ಮತ್ತೆ ನಿಮ್ಮ ಹೊಂದಿರತಕ್ಕಂಥ ಎಲ್ಲ ಪದಾರ್ಥಗಳನ್ನು ನೀವು ಸ್ವೀಕಾರ ಮಾಡ್ತೀರಿ. ಹಾಗೆ ನಮ್ಮ ಧರ್ಮದಲ್ಲಿ 16 ಸಂಸ್ಕಾರಗಳಲ್ಲಿ ಬರುವುದೇ ಪ್ರಥಮವಾಗಿರ್ತಕ್ಕಂಥ ಸಂಸ್ಕಾರ ಯಾವುದು? ಗರ್ಭದಾನ ಹೊಂದಿರತಕ್ಕಂಥ ಸಂಸ್ಕಾರ ಬರುತ್ತೆ. ಮೊದಲನೇ ಸಂಸ್ಕಾರ ಗರ್ಭದಾನ ಸಂಸ್ಕಾರ. ಗರ್ಭದಾನ ಸಂಸ್ಕಾರ ಯಾಕಂದ್ರೆ ಈ ಜೀವಿ ಭೂಲೋಕಕ್ಕೆ ಬರ್ತಾ ಈ ಪ್ರಪಂಚಕ್ಕೆ ಬೀಳ್ತಕ್ಕಂಥ ಒಬ್ಬ ಮನುಷ್ಯ ಭವಿಯಾಗಿ ಈ ಭೂಮಿಗೆ ಬರಬಾರ್ದು ಅಂತ ತಿಳ್ಕೊಂಡು ಹಿಂದಿನ ಹಿರಿಯರೆಲ್ಲ ಈಗೇನು ಮಾಡ್ತಿರು ಬಿಡೋದು ಗೊತ್ತಿಲ್ಲ. ಹಿಂದಿನ ಹಿರಿಯರೆಲ್ಲ ಒಬ್ಬ ಮನುಷ್ಯ ಭವಿಯಾಗಿನೇ ಈ ಜಗತ್ತಿಗೆ ಬರಬಾರ್ದು, ಅವನು ಭಕ್ತನಾಗಿನೇ ಭಕ್ತಿನೇ ಮಾಡಿಕೊಂಡು ಜಗತ್ತಿಗೆ ಬರಬೇಕಂತ ತಿಳ್ಕೊಂಡು ಒಬ್ಬ ಹೆಣ್ಮಗಳು 8ನೇ ತಿಂಗಳಲ್ಲಿ ಗರ್ಭವತಿ ಇದ್ದಾಗ ಆ 8ನೇ ತಿಂಗಳದಲ್ಲಿಯೇ ಆ ತಾಯಿಗೆ ಏನು ಮಾಡ್ತಾರಂದ್ರೆ ಶಿವದೀಕ್ಷಾ ಸಂಸ್ಕಾರವನ್ನು ಒಬ್ಬ ಗುರುಗಳಿಂದ ಪಟ್ಟದೇವರಿಂದ ಆ ತಾಯಿ ಗರ್ಭಕ್ಕೆ ಏನು ಮಾಡ್ತಾರೆ? ಒಂದು ಲಿಂಗವನ್ನು ಕಟ್ತಾರೆ. ಆ ಹೊರಗೆ ಬರ್ತಕ್ಕಂಥ ಮಗು ಭವಿಯಾಗಿ ಬರಬಾರ್ದು, ಈ ಜಗತ್ತಿಗೆ ಭಕ್ತನಾಗಿಯೇ ಬರಬೇಕು, ಅಲ್ಲಿಂದಲೇ ಶಿವಭಾವ ಬರಲಿ, ಶಿವಭಕ್ತಿ ಮೂಡಲಿ ಅಂತ ತಿಳ್ಕೊಂಡು 8ನೇ ತಿಂಗಳಿಗೆ ಆ ತಾಯಿಯ ಗರ್ಭಕ್ಕೆ ಆ ಗುರುಗಳಿಂದ ಲಿಂಗವನ್ನು ಕಟ್ಟಿಸಿ ಉಪದೇಶ ಮಂತ್ರ ಅಂತಕ್ಕಂಥ ಉಪದೇಶ ಕೊಡಿಸ್ತಾರ. ಅಲ್ಲಿಂದಲೇ ಅವನು ಶುರುವಾಗ್ತದ ಭಕ್ತಿ ಈ ಲಿಂಗ ಅಂತ. ಯಾಕಂದ್ರೆ ಲಿಂಗೋದ್ಭವ ಲಿಂಗೈಕ್ಯ ಅಂತಕ್ಕಂಥ ಏನು ನಮ್ಮ ಪಂಚಾಚಾರ್ಯ ಹೊಂದಿರತಕ್ಕಂಥ ಆದಿ ಆಚಾರ್ಯ ಹೇಳಿದ್ರು, ಲಿಂಗೋದ್ಭವ ಅಂದ್ರೆ ಆ ಲಿಂಗದಿಂದಲೇ ಈ ಕೂಸು ಈ ಭೂಮಿಗೆ ಬರಲಿ. ಅದೇ 5ನೇ ದಿವಸಿಗೆ ಆ ಲಿಂಗ ಏನು ಮಾಡ್ತಾರೆ? ಹುಟ್ಟಿರ್ತಕ್ಕಂಥ 5ನೇ ದಿವಸ ಐದೇಶ ಅಂಥೇಳಿ ಆ ಗರ್ಭಕ್ಕೆ ಕಟ್ಟಿರ್ತಕ್ಕಂಥ ಲಿಂಗವನ್ನೇ ಆ ಕೂಸಿಗೆ ಕಟ್ತಾರ. 5ನೇ ದಿವಸ ಆ ಪ್ರಸವ ಆದ ನಂತರ ಆ ಕೂಸಿಗೆ 5ನೇ ದಿವಸಿಗೆ ಆ ಲಿಂಗವನ್ನು ಕಟ್ತಾರ. ಕಟ್ಟಿ ಪುನಃ ಆ ಲಿಂಗ ಆ ತಾಯಿ ಹತ್ರನೇ ಇರ್ತದ. ಅದು ಇನ್ನೂ ಆ ಕೂಸಿಗೆ ತಿಳಿಯೋದಿಲ್ಲ. ತಿಳ್ಕೊಂಡು ಅವ 8ನೇ ವರ್ಷ 9ನೇ ವರ್ಷ ಆಗೋ ಪರ್ಯಂತರವಾಗಿ ಅದು ತಾಯಿ ಕೊರಳ ಜೊತೆ ಆ ತಾಯಿ ಲಿಂಗ ಪೂಜೆ ಜೊತೆಗೆ ಆ ಲಿಂಗಕ್ಕೂ ಕೂಡ ಪೂಜೆ ಆಗ್ತದ. ಕೊನೆಗೆ 9 ಅಥವಾ 12 ವರ್ಷ ಆದ ನಂತರ ಆ ಹುಡುಗನಿಗೆ ಬಾಲಕನಿಗೆ ಜ್ಞಾನೋದಯ ಆಗ್ತದ. ಅವನಿಗೆಲ್ಲ ಜ್ಞಾನ, ಪ್ರಪಂಚ ಜ್ಞಾನ ಬಂದಿರ್ತದ. ಪ್ರಪಂಚ ಜ್ಞಾನ ಬಂದಾಗ ಮತ್ತೆ ಪುನಃ ಆ ಒಂದಿರ್ತಕ್ಕಂಥ ತಮ್ಮ ಮನೆಯ ಗುರುಗಳು ಯಾರು ಇರ್ತಾರೆ, ಪಟ್ಟದೇವರು ಶಿವಾಚಾರ್ಯ ಅವ್ರ ಕಡೆಯಿಂದ ಕರೆಸಿ ಪುನಃ ಅವನಿಗೆ ಲಿಂಗ ದೀಕ್ಷಾ ಅಂತಕ್ಕಂಥ ಕ್ರಿಯೆ ಗುರುಗಳಿಂದ ಅವನಿಗೆ ಅದೇ ಲಿಂಗವನ್ನು ಕಟ್ಟಿ ಮತ್ತೆ ಪುನಃ ಉಪದೇಶವನ್ನು ಮಾಡ್ತಾರೆ. ಆ ಲಿಂಗಕ್ಕೆ ಉಪದೇಶ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಗುರು ಆ ಶಿಷ್ಯನಿರ್ತಕ್ಕಂಥ ಅಂತರಂಗದಲ್ಲಿರ್ತಕ್ಕಂಥ ಚಿತ್ಕಳೆಯನ್ನೇ ತೆಗೆದು ಅವನ ಕೈಯಲ್ಲಿಯೇ ಕೊಟ್ಟು ಆ ಲಿಂಗಕ್ಕೆ ಪ್ರಾಣವನ್ನು ತುಂಬಿ, ನೋಡಪ್ಪ ಇದು ನಿನ್ನ ಪ್ರಾಣದ ಸ್ವರೂಪ ಇದ್ದ ಹಾಗೆ ಲಿಂಗ, ಜೀವನ ಪರ್ಯಂತರವಾಗಿ ಈ ದೇಹದಿಂದ ಲಿಂಗವನ್ನು ನೀನು ಹೊರಗೆ ತೆಗೆದು ಇಡಬಾರ್ದು. ನೀವೆಲ್ಲ ಎಷ್ಟು ಮಂದಿ ಲಿಂಗ ದೇಹದಿಂದ ಹೊರಗೆ ದೇಹದ ಮೇಲೆ ಇಟ್ಕೊಂಡಿರೋ, ಎಷ್ಟು ಮಂದಿ ಹೊರಗೆ ತೆಗೆದಿಟ್ಟಿರೋ? ಒಬ್ಬ ಕಾಡಿನೊಳಗೆ ಬೇಟೆ ಆಡ್ಲಿಕ್ಕೆ ಹೋಗಿದತ್ತ. ಹೋದಾಗ ಆ ಬೇಟೆ ಆಡಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಬಂದೂಕನ್ನು ಮನೆಯಲ್ಲಿ ಮರೆತು ಹೋದಾಗ ಭಯಂಕರವಾಗಿರ್ತಕ್ಕಂಥ ಸಿಂಹ ಬಂತು ಇವನನ್ನು ತಿನ್ನಲಿಕ್ಕೆ. ಮನುಷ್ಯ ವಾಸನೆ ಸೂಕ್ಷ್ಮವಾಗಿ ಗ್ರಹಿಸಿದ ತಕ್ಷಣ ನೋಡಿ ಪ್ರಾಣಿಗಳು ಬಂದುಬಿಡ್ತಾವ. ಅವಾಗ ಇವ ಮನುಷ್ಯ ಗಾಬರಾದ. ಇದು ನೋಡಿ ಏನು ಮಾಡಬೇಕು ಅಂತ ನೋಡ್ತಾನ. ತನ್ನ ಇರ್ತಕ್ಕಂಥ ಬಂದೂಕನೇ ಮನೆಗೆ ಬಿಟ್ಟು ಬಂದಿದ. ಅವಾಗ ಮನೆಗೆ ಬಿಟ್ಟು ಬಂದಿದ. ತನ್ನ ಕಿಶೆ ಒಳಗೆ ಏನಿತ್ತು ಅಂದ್ರೆ ಆ ಬಂದೂಕಿನ ಲೈಸನ್ ಇತ್ತತ್ತು. ಏನಿತ್ತು ರೀ? ಬಂದೂಕಿ ಕೊಟ್ಟಿರ್ತಕ್ಕಂಥ ಲೈಸನ್ ಇತ್ತತ್ತು. ಅವಾಗ ಸಡನ್ಲಿ ಏನು ಮಾಡ್ದ, ತನ್ನ ಕಿಶೆ ಒಳಗಿರ್ತಕ್ಕಂಥ ಲೈಸನ್ ತೆಗೆದು ಆ ಹುಲಿಗೆ ತೋರಿಸ್ತಾನತ್ತ. ನೋಡಿದೆ ನನ್ನ ಹತ್ರ ಲೈಸನ್ ಅದ ಅಂಥೇಳಿ. ಆ ಹುಲಿ ಅಂತತ್ತ, ನೀನು ಲೈಸನ್ ತೊಗೊಂಡು ನಾನು ಏನು ಮಾಡಲಿ ಅನ್ನೋದು. ಅವಾಗ
ಆ ಹುಲಿಗೆ ಲೈಸನ್ ತೋರಿಸಿದ್ರೆ ಅದು ಬಿಡ್ತದನು, ಹುಲಿ ಬಿಡೋದಿಲ್ಲ. ಆ ಹುಲಿ ಏನು ಮಾಡ್ತು, ಇವನನ್ನು ಹಿಡಿದು ತಿಂದು ಹಾಕಿಬಿಡ್ತು. ಹಂಗೆ ನಾವೆಲ್ಲರೂ ವೀರಶೈವ ಲಿಂಗಾಯತರು ಬರೀ ಹೇಳ್ಕೊಳ್ಳೋದಕ್ಕೆ ವೀರಶೈವ ಲಿಂಗಾಯತರು ಇದೇವು. ನಮ್ಮ ಬರೀ ಒಂದು ಹೆಸರು ಲೈಸನ್ ಅದ್ರಿ, ಆದ್ರೆ ಬಂದೂಕೆ ಇಲ್ಲ ಕೊಳ್ಳಾಗ. ನಾವು ಯಾರ್ರಿ ವೀರಶೈವ ಲಿಂಗಾಯತರು? ಕೊಳ್ಳಾಗ ಆದನು ಇಲ್ರಿ. ಎಲ್ರಿ ಮನ್ಯಾಗ ಊಟಿಗೆ ಇಟ್ಟಿದ್ದೆವು. ಯಾವಾಗ ಹೊರಗೆ ಬರ್ತಾವ? ಶಿವರಾತ್ರಿಗೆ ಬರ್ತಾವ. ಈ ಸಂಸ್ಕಾರ ಭಾಳ ಮುಖ್ಯ. ನಮಗೆ ಬಂದೂಕ್ ಇಟ್ಕೊಂಡ್ರೆ ನಿಮಗೆಲ್ಲ ಸದ್ಗತಿ ಹೊಂದಿರತಕ್ಕಂಥ ಮೋಕ್ಷ ಪ್ರಾಪ್ತಿ ಆಗಿರ್ತವೆ ಹೊರತು ಬರೀ ಶಬ್ದಜ್ಞಾನದಿಂದ, ಶಬ್ದವಾಗಿರ್ತಕ್ಕಂಥ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ಆ ಗುರುವಿನ ಕೊಟ್ಟಿರ್ತಕ್ಕಂಥ ಆ ಲಿಂಗವನ್ನು, ಚಿತ್ಕಳೆ ಸಮರ್ಪಣೆವಾಗಿರ್ತಕ್ಕಂಥ ಲಿಂಗವನ್ನು ಯಾವನು ಕಟ್ಟಿಕೊಂಡು ಪ್ರತಿನಿತ್ಯಲೂ ಕೂಡ ಅದನ್ನು ಪೂಜಾದಿಗಳನ್ನು ಮಾಡ್ತಾನ, ಗುರು ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಯಾವ ಜಪ ಮಾಡ್ತಾನಲ್ಲ, ಆ ಸದ್ಗುರುವಿನ ಹೊಂದಿರತಕ್ಕಂಥ ಅಂತಃಕರಣದ ಆಶೀರ್ವಾದ ಅವನಿಗೆ ಆಗ್ತದ. ಅದಕ್ಕೆ ಉದಾಹರಣೆ ಭಾಳ ಬೇಡ. ಜಗದ್ಗುರು ಸಿದ್ಧಾರೂಢರು ನೀವೆಲ್ಲ ಹೇಳ್ತಾ ಇದ್ದಾರೆ ಮಾತೋಶ್ರೀ ಅವರು. ಸಿದ್ಧಾರೂಢರು 12 ವರ್ಷ ಪರ್ಯಂತರವಾಗಿ ಗಜದಂಡ ಶಿವಾಚಾರ್ಯರು, ದೇವರ ಭೂಪುರ ಅಂತಕ್ಕಂಥ ಗ್ರಾಮ, ಉಜ್ಜಯಿನಿ ಶಾಖಾ ಪೀಠವಾಗಿರ್ತಕ್ಕಂಥ ಅಲ್ಲಿ ಒಂದು ಮಠ ಅದ. ಆ ಮಠದ ಗುರುಗಳು ಗಜದಂಡ ಶಿವಾಚಾರ್ಯರು. ಆ ಗಜದಂಡ ಶಿವಾಚಾರ್ಯರ ಎಲ್ಲ ಸಿದ್ಧಾರೂಢರು ಗುರುವಿನ ಶೋಧನೆಗಾಗಿ ಹೋಗ್ತಾ ಊರೆಲ್ಲ ಅರ್ಧಾಕೊಂಡು ಬಂದು ಅಲ್ಲಿ ದೇವರ ಭೂಪುರಕ್ಕೆ ಬರ್ತಾರ. ಬಂದು ಸದ್ಗುರುವಿನ ಹೊಂದಿರತಕ್ಕಂಥ ಆಶೀರ್ವಾದ ಆಗಬೇಕು ಅಂತ ಕೇಳಿದಾಗ ಶಿಷ್ಯರು ಬಂದು ಹೇಳ್ತಾನ, ಗಜದಂಡ ಶಿವಾಚಾರ್ಯಗೆ ಹೇಳ್ತಾರ, ಯಾರೋ ಒಬ್ರು ಬಂದರೆ ಮಠದಾಗ ಇರಬೇಕಂತಾರ ಅಂತ ಹೇಳಿದಾಗ ಅಲ್ಲಿಂದಲೇ ತಿಳಿದುಕೊಂಡಿರ್ತಕ್ಕಂಥ ಗಜದಂಡ ಶಿವಾಚಾರ್ಯರು ಆಯಿತು ಅಲ್ಲಿ ಆ ಒಂದಿರ್ತಕ್ಕಂಥ ಕುದುರೆಯ ಲದ್ದಿಯನ್ನು ಬಳಿ ಅಂತ ಹೇಳಿ ಅವನಿಗೆ ಹೇಳಿಬಿಟ್ರಿ. ಇಟ್ಟೆ 12 ವರ್ಷದ ಪರ್ಯಂತರವಾಗಿ ಸಿದ್ಧಾರೂಢರಿಗೆ ಗುರುಗಳು ಭೇಟಿಲ್ಲ, ಗುರುಗಳು ಸಿದ್ಧಾರೂಢರಿಗೆ ನೋಡಿಲ್ಲ. 12 ವರ್ಷದ ಪರ್ಯಂತರವಾಗಿ ಆ ಒಂದು ಗಜದಂಡ ಶಿವಾಚಾರ್ಯ ಕುದುರೆ ಕಟ್ತಕ್ಕಂಥ ಆ ಕುದುರೆಯ ಲದ್ದಿಯನ್ನು ಆ ಸಿದ್ಧಾರೂಢರು ಕುದುರೆಯ ಲದ್ದಿಯನ್ನು ಬಳಿತಾರ. 12 ವರ್ಷ ಸೇವಾ ಮಾಡ್ತಾರ. ಗುರುವಿನ ಮನಮುಟ್ಟಿ ಆಪ್ತ, ಅಂಗ, ಸ್ಥಾನ, ಸದ್ಭಾವ ಅಂತಕ್ಕಂಥ 4 ಭಾವ ಹೊಂದಿರತಕ್ಕಂಥ ಮೂಲಕದಿಂದ ಸಿದ್ಧಾರೂಢರು ಆ ಗಜದಂಡ ಶಿವಾಚಾರ್ಯರ ಆ ಕುದುರೆಯ ಹೊಂದಿರತಕ್ಕಂಥ ಲದ್ದಿಯನ್ನು ಬಳಿತ ಸೇವೆ ಮಾಡ್ತಾರ. ಅದಾದ ನಂತರ ಗೊತ್ತಿರ್ತದೆ ಶಿವಾಚಾರ್ಯರಿಗೆ, ಇಂಥ ಮಹಾತ್ಮ ಅದಾನಿವ, ಇದಾದ ನಂತರ ಅವನ ಪರೀಕ್ಷೆಯನ್ನು ಮಾಡ್ಬೇಕಂತ ಹೇಳಿ ಒಬ್ಬ ಸುಬ್ಬರಾಯ ಅಂತಕ್ಕಂಥ ಶಾಸ್ತ್ರಿ ಅಲ್ಲಿ ಬಂದು ಉಪನಿಷತ್ತುಗಳ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥ ಸುಬ್ಬಶಾಸ್ತ್ರಿ, ನನ್ನ ವಾದಿನಲ್ಲಿ ನನಗೆ ಯಾರು ಸೋಲಿಸ್ತಾರ ನನ್ನ ಒಂದು ಪದವಿಯನ್ನು ಕೊಡ್ತೀನಿ, ನೀವು ವಾದನಲ್ಲಿ ಜಯಿಸಬೇಕು ಅಂತ ಹೊಂದಿರತಕ್ಕಂಥ ಯಾರಾದರೂ ನಿಮ್ಮಲ್ಲಿ ಕಲ್ತಿರ್ತಕ್ಕಂಥ ಒಟುಗಳು ಇದ್ರೆ ಕಳಿಸ್ರಿ ಅಂಥೇಳಿ, ಇಲ್ಲ ಅಂದ್ರೆ ನಾನೇ ವಿಜಯನಾಗಿದ್ದೀನಿ ಅಂಥೇಳಿ ಒಂದು ಪತ್ರ ಕೊಡ್ರಿ ಅಂಥೇಳಿ ಅವೆಲ್ಲ ಹೊಂದಿರತಕ್ಕಂಥ ದೇಶ ಸಂಚಾರ ಮಾಡ್ತಿರ್ತಾನ. ಮಾಡಿದಾಗ ಗಜದಂಡ ಶಿವಾಚಾರ್ಯರು ಎಲ್ಲ ಒಟುಗಳನ್ನು ನೋಡ್ತಾರ. ನೋಡಿದಾಗ ಉಪನಿಷತ್ತು ಹೊಂದಿರತಕ್ಕಂಥ ಜ್ಞಾನವನ್ನು ಕೊನೆಗೆ ಎಲ್ಲರೂ ಕೂಡ ಹೇಳುವಾಗ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ತದ. ಆವಾಗ ಆ ಸುಬ್ಬ ಶಾಸ್ತ್ರಿ ಕೇಳಿರ್ತಕ್ಕಂಥ ಉಪನಿಷತ್ತಿನ ಜ್ಞಾನವನ್ನು ಅಲ್ಲೇ ನಿಂತಿರ್ತಕ್ಕಂಥ ಸಿದ್ಧಾರೂಢರು ಗುರುಗಳು ನೋಡ್ತಾರ. ಸಿದ್ಧ ನೀ ಹೇಳ್ತೀನಪ್ಪ ಇದರ ಅರ್ಥ ಅಂತ ಕೇಳಿದಾಗ ಸಿದ್ಧಾರೂಢರು ಆ ಹೊಂದಿರತಕ್ಕಂಥ ಗುರುವಿನ ಬರೇ ಕಣ್ಣ ಹೊಂದಿರತಕ್ಕಂಥ ದೃಷ್ಟಿ ಆಶೀರ್ವಾದದಿಂದ ಆ ಸುಬ್ಬಶಾಸ್ತ್ರಿ ಎಲ್ಲ ಹೊಂದಿರತಕ್ಕಂಥ ಜ್ಞಾನವನ್ನು ಉಪನಿಷತ್ತುಗಳನ್ನು ಸಿದ್ಧಾರೂಢರು ಬಡಬಡನೆ ಹೇಳಿ ಆ ಸುಬ್ಬಶಾಸ್ತ್ರಿ ಅಂತಕ್ಕಂಥ ಅಜ್ಞಾನವನ್ನು ಅವರ ಗರ್ವವನ್ನು ಹರಣ ಮಾಡ್ತಾರೆ. ಸಿದ್ಧಾರೂಢರು ಆ ಗರ್ವವನ್ನು ಹರಣ ಮಾಡ್ತಾರೆ. ಆವಾಗ ಇದ್ದಿರ್ತಕ್ಕಂಥ ಸಿದ್ಧಾರೂಢರು ಆ ಗುರುಗಳು ಅಂದಿನಿಂದ ಗಜದಂಡ ಶಿವಾಚಾರ್ಯ ಮಾಡ್ತಾರೆ, ನಿನ್ನ ಹೊಂದಿರತಕ್ಕಂಥ ನೀನು ಸಿದ್ಧ ಅಲ್ಲಪ್ಪ, ನೀನು ಆರೂಢ ಜ್ಯೋತಿ ಇದೆ ಅಂತ ತಿಳ್ಕೊಂಡು ಸಿದ್ಧಾರೂಢ ಆರೂಢ ಸ್ಥಿತಿಗೆ ಹೋಗಿಬಿಟ್ಟಿದಿ, ನೀನು ಆರೂಢನಾಗ ಅಂಥೇಳಿ ಅಲ್ಲಿ ಆಶೀರ್ವಾದ ಮಾಡ್ತಾರೆ. ಅವಾಗ ಸಿದ್ಧಾರೂಢರು ತಮ್ಮ ಹೊಂದಿರತಕ್ಕಂಥ ಸಾಕಾರವಾಗಿರ್ತಕ್ಕಂಥ ಪೂರ್ವಾಶ್ರಮದಲ್ಲಿ ಊರಲ್ಲಿ ಕಟ್ಟಿರ್ತಕ್ಕಂಥ ಜಂಗಮರು ಕಟ್ಟಿರ್ತಕ್ಕಂಥ ಅಲ್ಲಿ ಆ ಒಂದಿರ್ತಕ್ಕಂಥ ಲಿಂಗದ ಜೊತೆಗೆ ಆ ಆರೂಢ ಒಂದಿರ ತತ್ವವನ್ನು ಬೆಳೆಸುವಂಥ ಹುಬ್ಬಳ್ಳಿಗೆ ಸಂಚಾರ ಮಾಡ್ತಾರೆ. ಹೀಗೆ ಅನೇಕವಾಗಿರ್ತಕ್ಕಂಥ ಆ ಗುರುವಿನ ಮಹತ್ವ ಎಷ್ಟು ಹೇಳಿದ್ರು ಸಾಲದು.
ಕಡ್ಕೋಳ ಮಡಿವಾಳಪ್ಪ ಆ ಒಂದು ಚಿಣಮಗೇರಿಯ ಮಹಾಂತ ಶಿವಾಚಾರ್ಯರ ಆಶೀರ್ವಾದ ಪಡ್ಕೋಬೇಕಂದ್ರೆ ಕಡ್ಕೋಳ ಮಡಿವಾಳಪ್ಪ ಎಷ್ಟು ತಾಯಿಯ ಒಂದು ಜಾತಿ, ತಂದೆ ಒಂದು ಜಾತಿ, ಆ ಹುಟ್ಟಿರ್ತಕ್ಕಂಥ ಮಡಿವಾಳಪ್ಪ ಅವರಿಗೆ ಲೋಕ ನಿಂದನೆಯನ್ನು ಎಲ್ಲ ಮಾಡ್ತಾರ. ಅವಾಗ ಇಷ್ಟೆಲ್ಲ ಕೇಳಿರ್ತಕ್ಕಂಥ ಕಡ್ಕೋಳ ಮಡಿವಾಳಪ್ಪ ಅಲ್ಲೇ ಹೋಗಿ ಶರಣ ಬಸಪ್ಪ ಅವ್ರಿಗೆ ಕೇಳ್ತಾನ, ಶರಣ ಬಸಪ್ಪ ಅವರೇ, ಈ ಲೋಕ ಹೊಂದಿರತಕ್ಕಂಥ ನಿಂದ ಮಾಡ್ತಾ ಇದ್ದಾವ, ನನಗೆ ತಿಪ್ಪಿ ಒಳಗೆ ಬೆಳೆದಿರ್ತಕ್ಕಂಥ ಪತ್ರಿ ಹೂವ ದೇವರಿಗೆ ಏರ್ಸ್ಲಿಕ್ಕೆ ಬರ್ತದನೋ ಅಂಥೇಳಿ ಕೇಳಿದಾಗ ನನಗೆ ದೀಕ್ಷೆಯನ್ನು ಕೊಡ್ರಿ ಅಂತ ಕೇಳಿಕೊಂಡಾಗ ಶರಣ ಬಸಪ್ಪ ಹೇಳ್ತಾರ, ನೋಡಪ್ಪ ಮಡಿವಾಳ, ಅದನ್ನೆಲ್ಲ ಒಂದು ಸಾಧ್ಯ ಅದ, ಆದರೆ ನಿನಗೆ ದೀಕ್ಷೆ ಕೊಡ್ತಕ್ಕಂಥ ಶಕ್ತಿ ನನ್ನಲ್ಲಿಲ್ಲ. ಆದ್ರೆ ನಿನಗೆ ದೀಕ್ಷೆ ಕೊಡ್ತಕ್ಕಂಥ ಒಬ್ಬ ಗುರು ಅಲ್ಲಿ ಕುತ್ತನ ಗುಡ್ಡದಲ್ಲಿ ನೀವು ಹೋಗಿ ಅವನ ಪಾದಕ್ಕೆ ಬೀಳು, ನಿನಗೆ ಈ ದೇಹವನ್ನು ಶುದ್ಧೀಕರಣ ಮಾಡ್ತಾರ, ನಿನಗೆ ಮೋಕ್ಷ ಹೊಂದಿರತಕ್ಕಂಥ ದೀಕ್ಷೆಯನ್ನು ಕೊಡ್ತಾರ ಅಂತ ಹೇಳಿದಾಗ ಕಡ್ಕೋಳ ಮಡಿವಾಳಪ್ಪ ಏನು ಮಾಡ್ತಾನ, ಮಹಾಂತಗಿರಿಯ ಚಿನ್ಮಯಗಿರಿ ಹೊಂದಿರತಕ್ಕಂಥ ಮಹಾಂತ ಶಿವಾಚಾರ್ಯ ಒಳಗೆ ತಪಸ್ಸಿ ಕೂತಾರ. ಎಷ್ಟು ಒಳಗೆ ಅವ್ರು ಕೂತಾರ, ಗದ್ಗೆ ಒಳಗೆ, ಹೊರಗೆ ಬಾಗಿಲು ಹೊರಗೆ ಕಡ್ಕೋಳ ಮಡಿವಾಳಪ್ಪ 12 ವರ್ಷ ಪರ್ಯಂತರವಾಗಿ ನೋಡ್ರಿ, ಗುರು ಭೇಟಿ ಕಾಯಬೇಕು, ಗುರು ಬರತಕ್ಕಿಲ್ಲೇ ಕೂತ್ರಾಯ್ತು. ಅವ ಬಂದು ಪಟ್ಟು ಬಳಕೆ ನಾನು ಮುಕ್ತ ಆಗ್ತೀನಿ ಹೋಗ್ತೀನಿ ತಿಳ್ಕೊಂಡು ಗುರುವಿನ ಭೇಟಿಗಾಗಿ 12 ವರ್ಷ ಪರ್ಯಂತರವಾಗಿ ಕಡ್ಕೋಳ ಮಡಿವಾಳಪ್ಪ ಹೊರಗಿನ ಬಾಗಿಲದಲ್ಲಿ ಅವ ಕೂತನ, ಒಳಗೆ ಗುರುಗಳು ತಪಸ್ಸಿ ಕೂತಾರ. ಇದನ್ನೆಲ್ಲ ಕಂಡು 12 ವರ್ಷ ಆದ ನಂತರ ಚಿನ್ಮಯಗಿರಿಯ ಮಹಾಂತ ಶಿವಾಚಾರ್ಯ ಹೊರಗೆ ಬಂದು ಆ ಕಡ್ಕೋಳ ಮಡಿವಾಳಪ್ಪ ಅವರಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿ, ಮಡಿವಾಳ, ಇವತ್ತಿನಿಂದ ನೀ ಜಗತ್ತಿನಲ್ಲಿ ನಿನ್ನ ಹೆಸರು ಕೀರ್ತಿ ಆಗ್ತದೆ ಹೋಗು ಅಂಥೇಳಿ ಅವನಿಗೆ ಕಡ್ಕೋಳ ಮಡಿವಾಳಪ್ಪಗ ಆ ಮಹಾಂತ ಶಿವಾಚಾರ್ಯ ಆಶೀರ್ವಾದ ಮಾಡಿದ ತಕ್ಷಣ ಕಡ್ಕೋಳ ಮಡಿವಾಳಪ್ಪ ಅನೇಕವಾಗಿರ್ತಕ್ಕಂಥ ತತ್ವ ಪದಗಳನ್ನು ಬರೆದು ತನ್ನ ಅಂಕಿತದಲ್ಲಿ ಆ ಮಹಾಂತ ಹೊಂದಿರತಕ್ಕಂಥ ಮಹಾಂತಗಿರಿ ಅಂಕಿತವನ್ನು ಪಡೆದುಕೊಂಡ್ರು. ಹಾಗೆ ಈ ಗ್ರಾಮ ಇಲ್ಲಿ ನಡೀತಕ್ಕಂಥ ಪ್ರವಚನ ನಾವೆಲ್ಲ ಮನುಷ್ಯ ಜನ್ಮಕ್ಕೆ ಬಂದ ನಂತರ ಎಲ್ಲ ಹೊಂದಿರತಕ್ಕಂಥ ಶರಣರು, ಆಚಾರ್ಯರು, ಎಲ್ಲ ಧರ್ಮಗಳು ಏನು ಹೇಳ್ತಾವಂದ್ರೆ ಮೊದಲು ಸದ್ಗುರುನಾಥ, ಆ ಸದ್ಗುರುನಾಥನನ್ನು ನೀನು ಪಡೆದುಕೊಂಡಿ ಅಂದ್ರೆ, ಅಂತಃಕರಣದಿಂದ ಸೇವಾದಿಗಳನ್ನ ಮಾಡಿದೆ ಅಂದ್ರೆ ನೀನೇನು ಆಗ್ತಿ ಅಂದ್ರೆ ನಿನ್ನ ಹಣೆ ಬರದಲ್ಲಿ ಏನು ಇಲ್ಲ ಅದನ್ನು ಕೊಡ್ತಕ್ಕಂಥ ಶಕ್ತಿ ಯಾರಲ್ಲಿ ಇರ್ತದೆ ಅಂದ್ರೆ ಆ ಸದ್ಗುರುನಾಥನಲ್ಲಿ ಇರ್ತದ. ಅದು ಪಡ್ಕೊಂಡು ಅಂದ್ರೆ ನಿನ್ನ ಜನ್ಮ ಸಾರ್ಥಕ ಆಗ್ತದ. ಆ ಶಿಲೆ, ಆ ಮೂರ್ತಿಯ ಹೊಂದಿರತಕ್ಕಂಥ ನೀವು ಇವತ್ತು ಕುಂಡ್ರಿಸಿದು ಅರ್ಚಕೇನ ಪ್ರಭಾವೇನ ಶಿಲಾ ಭವತಿ ಶಂಕರ. ಆ ಒಂದು ಸಮರ್ಪಣೆ ಹೊಂದಿರತಕ್ಕಂಥ ಎಲ್ಲ ವಿಧಿವಿಧಾನಗಳ ಮುಖಾಂತರ ಗುರುವಿನ ಒಂದು ಹಸ್ತಸ್ಪರ್ಶ, ಅದಕ್ಕೆ ಜೀವಕಳೆ ಶಿಲೆ ಇರ್ತದೆ, ಅದಕ್ಕೊಂದು ಯಾವುದೋ ಒಂದಿರ್ತಕ್ಕಂಥ ಕ್ರಿಯೆ ಇರೋದಿಲ್ಲ, ಎಲ್ಲ ಹೊಂದಿರತಕ್ಕಂಥ ಸಂಸ್ಕಾರ ಹೇಳ್ದಲ್ಲ, ಆ ಸಂಸ್ಕಾರ ಹೊಂದಿರತಕ್ಕಂಥ ಆ ಮೂರ್ತಿಗೆ ಬಂದ ತಕ್ಷಣ ನೀವು ನಾಳೆಯಿಂದ ನೀವು ಏನು ಕೇಳ್ತೀರಿ ಆ ಕೊಡ್ತಕ್ಕಂಥ ಶಕ್ತಿ ಆ ಹೊಂದಿರತಕ್ಕಂಥ ಆ ಭಗವತಿಯಲ್ಲಿ ಬಂದು ಬಿಡ್ತದ. ಆದ್ದರಿಂದಲೇ ನಮ್ಮ ಧರ್ಮ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತಾರೆ, ಶಕ್ತಿ ಸಮೇತವಾಗಿರ್ತಕ್ಕಂಥ ಸಿದ್ಧಾಂತ. ನಾವೆಲ್ಲ ಜೈಕಾರವನ್ನು ಮಾಡ್ತೇವೆ, ಅವಾಗ ಏನಂತ ಹೇಳ್ತೇವೆ, ಸಾಂಬ ಜಯ ನಮಃ ಪಾರ್ವತೆ ಹರ ಹರ ಮಹಾದೇವ ಹೇಳ್ತಿರಲ್ಲ. ಆ ಪಾರ್ವತಿ ಯಾವತ್ತಲೂ ಸಾಂಬ ಅಂಬೆಯ ಸಹಿತನಾಗಿರ್ತಕ್ಕಂಥ ಪರಮಾತ್ಮ, ಉಮಾ ಸಹಿತನಾಗಿರ್ತಕ್ಕಂಥ ಶಂಕರ, ಶಕ್ತಿ ವಿಷ್ಟಾದ್ವೈತ ಅಂತಕ್ಕಂಥ ಸಿದ್ಧಾಂತದಲ್ಲಿ ಯಾವುದೇ ಮನುಷ್ಯ ತನ್ನ ಆ ಶಕ್ತಿ ತನ್ನವಿಡ್ತಕ್ಕಂಥ ಆ ಶಕ್ತಿ ಹೋಯ್ತಂದ್ರೆ ಆ ವ್ಯಕ್ತಿ ಇರೋದಿಲ್ಲ. ಶಕ್ತಿ ಎಲ್ಲಿವರೆಗದ ಅವನು ವ್ಯಕ್ತಿ. ಶಂಕರಾಚಾರ್ಯರು, ನೀವೆಲ್ಲ ಅದ್ವೈತ ಸಾರ್ವಭೌಮ ಅಂತಕ್ಕಂಥ ಶಂಕರಾಚಾರ್ಯನ ಕೇಳಿರಿ. ಶಂಕರಾಚಾರ್ಯರು ಒಂದು ದಿವಸ ಬಹಳ ಬರೇ ತಂದೆ ಇರ್ತಕ್ಕಂಥ ಪರಮಾತ್ಮನನ್ನೇ ಪೂಜೆ ಮಾಡ್ತಾ ಇದ್ರು, ಅವನಲ್ಲೇ ಒಂದಿರ್ತಕ್ಕಂಥ ಭಕ್ತಿ ಇತ್ತು.
ಆ ತಾಯಿಯಾಗಿರ್ತಕ್ಕಂಥ ಅನ್ನಪೂರ್ಣ ಆ ದೇವಿಯಲ್ಲಿ ಕಿಂಚಿತ್ತು ಕೂಡ ಅವರಿಗೆ ಭಾವ ಇರಲಿಲ್ಲ. ಅವರು ಎಲ್ಲ ಹೊಂದಿರತಕ್ಕಂಥ ಶಿವನೇ ಶ್ರೇಷ್ಠ, ತಂದೆ ಆಗಿರ್ತಕ್ಕಂಥ ತಂದೆ ಶ್ರೇಷ್ಠ, ಅವನು ಬಿಟ್ಟು ಇನ್ಯಾರದರ ಅಂತ ತಿಳ್ಕೊಂಡು ಅವ್ರ ಭಕ್ತಿ ಆ ಮನಸ್ಸಿನಲ್ಲಿ ಇರ್ತದ. ಆವಾಗ ಒಂದು ದಿವಸ ಪ್ರತಿನಿತ್ಯಲೂ ಶಂಕರಾಚಾರ್ಯರು ಆ ಒಂದು ವಿಶ್ವನಾಥನ ದರ್ಶನಕ್ಕೆ ಹೋಗ್ತಿರ್ತಾರ. ಹೋಗುವ ಸಂದರ್ಭದಲ್ಲಿ ಈ ಒಂದು ನನ್ನ ಶಕ್ತಿಯನ್ನು ತೋರಿಸ್ಬೇಕು ಅಂಥೇಳಿ ಆ ತಾಯಿ ಅನ್ನಪೂರ್ಣಾದೇವಿ ಏನು ಮಾಡ್ತಾಳಂದ್ರೆ ತನ್ನೊಳಗೆ ಅವನೊಳಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಹೀರಿಕೊಂಡು ಬಿಡ್ತಾಳೆ. ಅನ್ನಪೂರ್ಣೇಶ್ವರಿ ತನ್ನೊಳಗಿರ್ತ ವಿಶಾಲಾಕ್ಷಿ ಆ ತನ್ನ ಒಂದು ಶಕ್ತಿಯನ್ನು ಹೀರಿಕೊಂಡು ಬಿಡ್ತಾಳೆ. ಬಿಟ್ಟಾಗ ನೋಡ್ರಿ ಬರೇ ಎಲುವುಗಳು ಮಾತ್ರ ಆ ಒಂದಿರ್ತಕ್ಕಂಥ ಪರಮಾತ್ಮನೊಂದು, ಈ ಒಳಗಿರ್ತಕ್ಕಂಥ ಮಾಂಸ ಮಜ್ಜ ಎಲ್ಲ ಒಂದಿರೋ ಶಕ್ತಿ ಏನದ ಆ ತಾಯಿದೇ ಇರ್ತದ. ಆ ತಾಯಿ ಯಾವಾಗ ತನ್ನ ಶಕ್ತಿನ ಹೀರಿಕೊಳ್ತಾಳ ಅವಾಗ ಶಂಕರಾಚಾರ್ಯರು ಮೂರ್ಛಾವಸ್ಥೆಗೆ ಬಿದ್ದು ತೆಳಗೆ ಬಿದ್ದು ಬಿಡ್ತಾಳೆ. ಅವರು ಬಿದ್ದಾಗ ಅವಾಗ ಅವ್ರಿಗೆ ಪ್ರಜ್ಞೆ ಇರೋದಿಲ್ಲ. ಅವಾಗ ತಾಯಿ ಆಗಿರ್ತಕ್ಕಂಥ ಮತ್ತೆ ಅನ್ನಪೂರ್ಣೇಶ್ವರಿ ಏನಪ್ಪ ಮತ್ತೆ ನನ್ನ ಮಗ ಮೂರ್ಛೆ ಬಿದ್ದನ, ಇವನಿಗೆ ಎಬ್ಬಿಸ್ಬೇಕು, ಎಷ್ಟಾದರೂ ತಾಯಿ ಕರಳ, ನಾ ಏನೋ ಒಂದಿರ್ತಕ್ಕಂಥ ಅಪಚಾರ ಮಾಡದೆ ತಿಳ್ಕೊಂಡು ಶಂಕರಾಚಾರ್ಯರಿಗೆ ಮತ್ತೆ ತಮ್ಮ ಆಶೀರ್ವಾದದಿಂದ ಅವರಿಗೆ ಶಕ್ತಿಯನ್ನು ಕೊಡ್ತಾಳ. ಕೊಟ್ಟಾಗ ಶಂಕರಾಚಾರ್ಯ ಮೂರ್ಛೆ ಹೋಗಿರ್ತಕ್ಕಂಥ ಶಂಕರಾಚಾರ್ಯ ಮತ್ತೆ ಪುನಃ ಎದ್ದು ಅವಾಗ ಅವರಿಗೆ ಆ ಮನಸ್ಸಿಗೆ ಒಂದಿರ್ತಕ್ಕಂಥ ಬರ್ತದ, ಹೌದು ತಾಯಿಯ ಶಕ್ತಿ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ನಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಶಂಕರಾಚಾರ್ಯ ಏನು ಮಾಡ್ತಾರೆ, ಆ ಅನ್ನಪೂರ್ಣ ಅಂತಕ್ಕಂಥ ತಾಯಿಯ ಸ್ತೋತ್ರವನ್ನು ಮಾಡ್ತಾರೆ. ಅನ್ನಪೂರ್ಣ ಅಂತಕ್ಕಂಥ ಸ್ತುತಿಯನ್ನು ಮಾಡಿ ತಾಯಿಗೆ ನಮಸ್ಕಾರ ಮಾಡಿ, ತಾಯಿ ತಪ್ಪಾಯಿತು ನಂದು ಈ ಜಗತ್ತಿನಲ್ಲಿ, ಎಲ್ಲವೂ ಕೂಡ ತಾಯಿದಿಂದ ಇದೆ ಅಂತ ತಿಳ್ಕೊಂಡು ಮತ್ತೆ ಸ್ತುತಿಯನ್ನು ಮಾಡಿ ಆಶೀರ್ವಾದವನ್ನು ಶಂಕರಾಚಾರ್ಯ ಪಡ್ಕೋತಾರ. ಹಾಗೆ ಕ್ವಚಿತ್ ಕುಪುತ್ರೋ ಭವತಿ ಕ್ವಚಿತ್ ಕುಮಾತ ನ ಭವತಿ ಜಗತಿ ಅಂತ. ಎಲ್ಲಾದರೂ ಜಗತ್ತಿನಲ್ಲಿ ಕೆಟ್ಟ ಮಗ ಇರ್ಬೋದು, ಆದರೆ ಕೆಟ್ಟ ತಾಯಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರೇ ತಮ್ಮ ಸ್ತುತಿಯಲ್ಲಿ ಬರೆದುಕೊಂಡು ಬರ್ತಾರೆ. ಆಗ ಇವತ್ತಿನ ದಿವಸ ನಿಮ್ಮ ಊರಲ್ಲಿ ಆ ತಾಯಿಯ ಪ್ರತಿಷ್ಠಾಪನೆ ಆಗ್ಯದ. ಮತ್ತು ಸಾಕ್ಷಾತ್ ಹೊಂದಿರತಕ್ಕಂಥ ಮಲ್ಲಯ್ಯನ ನಿವಾಸ ಸ್ಥಾನ ಇಲ್ಲಿ ಇವತ್ತು ಆದ. ಆದ್ದರಿಂದ ಈ 48 ದಿವಸದ ಪರ್ಯಂತರವಾಗಿ ಆ ತಾಯಿಗೆ ಇಲ್ಲಿರ್ತಕ್ಕಂಥ ಅರ್ಚಕರು ಯಾರಾದ್ರ ದಿನಾಲು ಅಭಿಷೇಕ ಮಾಡಬೇಕು. ಒಂದು ಮಂಡಲದವರೆಗೆ ಆ ತಾಯಿಗೆ ಅಭಿಷೇಕ ಆಗಬೇಕು 48 ದಿವಸದ ಪರ್ಯಂತರವಾಗಿ. 48 ದಿವಸ ಆದ ನಂತರ ಸಾಮಾನ್ಯವಾಗಿ ಯಥಾಪ್ರಕಾರವಾಗಿರ್ತಕ್ಕಂಥ ಪೂಜೆಯನ್ನು ಅವರು ಮಾಡಲಿ. 48 ದಿವಸ ಆದ ನಂತರ ನೀವು ಏನು ಒಂದು ಪ್ರದಕ್ಷಿಣೆ ಮುಖಾಂತರವಾಗಿ ನಿಮ್ಮ ಮನೆಯಿಂದ ನೀವು ಬಂದು ಏನು ಸಂಕಲ್ಪವನ್ನು ಮಾಡಿಕೊಂಡು ನೀವು ಬೇಡ್ಕೋತೀರಿ, ಆ ಕೊಡ್ತಕ್ಕಂಥ ಶಕ್ತಿ ಆ ಮಲ್ಲಯ್ಯ ಆ ಬ್ರಹ್ಮರಾಂಬರದಲ್ಲಿ ಬರ್ತದ. ನೀವೆಲ್ಲರೂ ಅಂತ ಬಂದು ಆ ತಾಯಿಯ ಆಶೀರ್ವಾದ ಮಲ್ಲಯ್ಯನ ಆಶೀರ್ವಾದ ಪಡೆದುಕೊಳ್ರಿ. ಹಾಗೆ ಹೇಳ್ತಕ್ಕಂಥ ವಿಚಾರಗಳು ಭಾಳ ಆದರೂ ಕೂಡ ಅಷ್ಟಕ್ಕೆ ಮುಗಿಸ್ಬೇಕತ್ತ. ನಿಮಗೆಲ್ಲ ಗೊತ್ತಲ್ಲ, ಯಾವನೋ ಊರ ಪ್ರವಚನ ಹಚ್ಚಿರತ್ತ. ಪ್ರವಚನ ಹೇಗೆ ಭಾವಾವೇಶವಾಗಿ ಎಲ್ಲರೂ ನಾವು ಹೇಳ್ತಾ ಇದ್ದು, ಅವರು ಹೇಳ್ತಾ ಇದ್ರು. ಒಬ್ಬ ಮುಂದೆ ತಿರುಗಾಡ್ತಾ ಇದ್ದತ್ತ, ಒಬ್ಬ ಕಟ್ಗೆ ಹಿಡ್ಕೊಂಡು, ಗೊತ್ತಲ್ಲ. ಅವ ಮುಂದೆ ತಿರುಗಾಡೋದು ನೋಡಿ ಸ್ವಾಮಿಗೆ ಅನಿಸುತ್ತ, ಯಾಕೆ ತಿರುಗಾಡ್ತಿದ್ದಪ್ಪ? ಇಲ್ರಿ ನೀವು ಹೇಳ್ರಿ, ಸುಮ್ಮನೆ ಹೇಳ್ರಿ ಅಂದತ್ತ. ಅಲ್ಲ ಮತ್ತು ಕೂತ್ಕೊಂಡು ಯಾಕೆ ತಿರುಗಾಡ್ತಿದ್ದಿ? ನೀವು ಏನಿಲ್ಲ ಸ್ವಾಮಿಗಳು, ನಿಮ್ದು ಏನದ ನೀವು ಹೇಳ್ರಿ, ಮತ್ತು ನೀ ಯಾಕೆ ತಿರುಗಾಡ್ತಿದ್ದಿ? ಇಲ್ಲ, ನಿಮ್ಗೆ ಯಾವ ಕರ್ಕೊಂಡು ತಂದ ಹಂಚನ ಅವನಿಗೆ ಹುಡುಕಾಡ್ತೀನಿ ಅಂದತ್ತವ. ನಿಮ್ಗೆ ಯಾವ ಕರ್ಕೊಂಡು ತಂದು ಹಚ್ಚನ ಇಲ್ಲಿ ಅವನಿಗೆ ಹುಡುಕಾಡ್ತಾ ಇದ್ದೀನಿ ನಾನು. ಮತ್ತು ಹಂಗೆ ನಮ್ಗೆ ಇರ್ಸಂಗೆ ಸ್ವಾಮಿಗಳು, ವೇದಮೂರ್ತಿ ಇರ್ಸಂಗೆ ಸ್ವಾಮಿಗಳು ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ನಮ್ಮ ಕಮಿಟಿಯವರು ಬಹಳ ಸುಂದರವಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದೀರಿ. ಎಲ್ಲ ವೈದಿಕ ಕ್ರಿಯೆಗಳು ಮಾಡಿರ್ತಕ್ಕಂಥ ಇರ್ಸಂಗೆ ಸ್ವಾಮಿಗಳು ಕೂಡ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಮಂದಿರದಲ್ಲಿ ನಡೀತಕ್ಕಂಥ ಎಲ್ಲ ಜಾತ್ರಾ ಮಹೋತ್ಸವಗಳು ಇನ್ನೂ ಜಗದ್ಗುರುಗಳು ಬರ್ತಾರ ಇದ್ದಾರೆ ಅಂಥೇಳಿ ಕೇಳಿದೆವು. ನಾವು ಕೂಡ ಜಗದ್ಗುರುಗಳ ಸಂಪರ್ಕವನ್ನು ನಾವು ಮಾಡಿದೆವು. ಅವರು ಡೇಟು ಒಂದು ಟೈಮಿಂಗ್ ತಿಳಿಸಿದ ತಕ್ಷಣ ಆ ಒಂದು ನಾವು ಕೂಡ ಇಲ್ಲಿ ಅವ್ರಿಗೆ ಇರ್ಸಂಗ ಶಾಸ್ತ್ರಿಗಳಿಗೆ ಹೇಳ್ತೇವೆ. ಬಹಳ ಸುಂದರವಾಗಿರ್ತಕ್ಕಂಥ ಈ ಜಾತ್ರಾ ಮಹೋತ್ಸವ ನೀವೆಲ್ಲರೂ ಮಾಡ್ಕೊಂಡು ಬರ್ತಾಯಿದ್ರಿ. ಬೇರೆ ಬೇರೆ ಕಡೆ ನಾವು ಹೋದಾಗ
ಗುಡಿ ದೊಡ್ಡದಿರ್ತದ, ಎಲ್ಲ ದೊಡ್ಡದಿರ್ತದ. ಆದರೆ ಕೇಳ್ತಕ್ಕಂಥವ್ರು ಹೇಳ್ತಕ್ಕಂಥ ಸ್ವಾಮಿಗಳು ಒಬ್ಬರು ತಬಲಾ ಗವಾಯಿ ಒಂದಿರ್ತಕ್ಕಂಥ 4-5 ಜನ ಮುದುಕ್ಯಾರು, ಮುಗಿದು ಹೋಯ್ತು. ಹಾಗಿಲ್ಲ ಈ ಹಿರೇಬೇನೂರಿನಲ್ಲಿ. ನಿಮ್ಮ ಭಕ್ತಿ ಅಂತಕ್ಕಂಥ ಬಹಳ ಶ್ರೇಷ್ಠದಿಂದ ಎಲ್ಲರೂ ಕೂಡ ಬಂದು ಈ ಪ್ರವಚನವನ್ನು ಹೊಂದಿರತಕ್ಕಂಥ ಕಾರ್ಯಕ್ರಮಗಳಲ್ಲಿ ನೀವೇನು ಭಾಗಿಯಾಗಿರಲ್ಲ. ಆ ಪರಮ ದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ನಿಮ್ಮೆಲ್ಲರಿಗೆ ಅನಂತವಾಗಿರ್ತಕ್ಕಂಥ ಮಂಗಲಾಶೀರ್ವಾದಗಳನ್ನು ಮಾಡಲಿ. ಎಲ್ಲ ಬೇಡಿರ್ತಕ್ಕಂಥ ವರಗಳನ್ನು ಪೂರೈಸ್ತಕ್ಕಂಥ ಮಲ್ಲಯ್ಯ ನಿಮಗೆಲ್ಲರಿಗೆ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ 2 ಮಾತು ವಿರಾಮ ಕೊಡ್ತೇವೆ. ಶೋಂಭಯಾತ್.